ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಮಾರ್ಚ್ 14 ಶನಿವಾರ ಪ್ರತಿ ಗ್ರಾಮ ಪಂಚಾಯತ್ ಎದುರು ಜನಾಗ್ರಹ. ಅಧ್ಯಕ್ಷರ ನೇತೃತ್ವದಲ್ಲಿ ಈಗ ನಾವು ನಾಳೆ 14ನೇ ತಾರೀಕಿಗೆ ಜನಾಗ್ರಹ ಸಭೆ ಅಂದರೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಕಳೆದ 2.25 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತಹ ರಾಜ್ಯ ಸರ್ಕಾರ, ಆ ನಂತರ ರಾಜ್ಯಾದ್ಯಂತ ಜನರು ಪಡುತ್ತಿರುವಂತಹ ಕಷ್ಟಗಳು, ಅವರ ಆಳ್ವಿಕೆ ಪರಿಣಾಮವಾಗಿ ಜನರ ಭಾವನೆ ಯಾವ ರೀತಿಗೆ ಮಟ್ಟಕ್ಕೆ ಹೋಗಿದೆ ಅಂದರೆ ಜನಸಾಮಾನ್ಯರ ಬದುಕು ತುಂಬಾ ದುಸ್ತರವಾದಂತಹ ಪರಿಸ್ಥಿತಿ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಒಂದೆರಡು ಸಮಸ್ಯೆಗಳಲ್ಲ, ಈಗಾಗಲೇ ಶಾಸಕರು ವಿಧಾನಸಭೆಯಲ್ಲಿ ಅತ್ಯಂತ ಉಗ್ರವಾಗಿ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಎಲ್ಲ ಕರ್ನಾಟಕದ ಜನತೆಯ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕಾರ್ಕಳದಲ್ಲಿಯೂ ಕೂಡ ನಾವು 14ನೇ ತಾರೀಕಿಗೆ ರಾಜ್ಯ ಸರ್ಕಾರಗಳ ವೈಫಲ್ಯತೆ ಬಗ್ಗೆ ಎಳೆಯಾಗಿ ಎಲ್ಲ ಜನರಿಗೆ ತಿಳಿ ಹೇಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜನಾಗ್ರಹ ಸಭೆಯನ್ನ ಎಲ್ಲ ಕಡೆ ಮಾಡಿಕೊಂಡು ಬರಬೇಕೆನ್ನುವಂತಹ ನಿರ್ಣಯವನ್ನು ಬಿಜೆಪಿ ಕಾರ್ಕಳ ನಿರ್ಧರಿಸಿದೆ. ಮುಖ್ಯವಾಗಿ ಕಳೆದ 2.25 ವರ್ಷಗಳಲ್ಲಿ ಒಂದೂ ಕೂಡ ಆಶ್ರಯ ಮನೆಗಳಾಗಲಿ ಯಾವುದೂ ಕೂಡ ಜನಸಾಮಾನ್ಯರಿಗೆ ಸಿಗಲಿಲ್ಲ. ಅದಕ್ಕೆ ಪ್ರತಿಯಾಗಿ ಜಿಲ್ಲಾಧಿಕಾರಿಯವರು ನೇರವಾಗಿ ಏನು ನಮೂನೆ 50, ನಮೂನೆ 53, ನಮೂನೆ 57 ಕೊಟ್ಟಂತಹ ಅರ್ಜಿಯನ್ನ ಕಮಿಟಿಯ ಮುಂದೆ ತಾರದೆ, ಅಧ್ಯಕ್ಷರ ನೇತೃತ್ವದಲ್ಲಿ ಕಮಿಟಿ ಒಂದು ಉಂಟು ಎನ್ನುವಂತ ಅದನ್ನು ಕೂಡ ಗಮನಕ್ಕೆ ಬರದೆ ನೇರವಾಗಿ 100 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಈ ತಿರಸ್ಕಾರ ಮಾಡುವಂತಹ ಹಕ್ಕು ನಿಜವಾಗಿ ಕೂಡ ಕಾನೂನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲ. ಹಕ್ಕು ಇರುವುದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ, ಅದೇ ಶಾಸಕರ ಅಧ್ಯಕ್ಷತೆಯಲ್ಲಿ ಇರುವಂತಹ ಸಮಿತಿಗೆ ಇರುವಂತಹ ಅಧಿಕಾರವನ್ನು ಮೊಟಕುಗೊಳಿಸಿ ನೇರವಾಗಿ ಜಿಲ್ಲಾಧಿಕಾರಿಗಳು ಈ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ. ಆ ನಂತರ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಯಾವುದಾದ್ರೂ ಮನೆ ಕಟ್ಟಬೇಕಂತಂದ್ರೆ ನಮೂನೆ 9 ಮತ್ತು 11 ಅವಶ್ಯಕತೆ ಇದೆ. ಕಳೆದ 1.5 ವರ್ಷಗಳಲ್ಲಿ ಯಾವುದೇ ಪಂಚಾಯತ್ನಲ್ಲಿ ನಮೂನೆ 9 ಮತ್ತು 11 ಕೊಡ್ತಾ ಇಲ್ಲ. ಹೇಳಿದ ಕೂಡಲೇ 9 ಮತ್ತು 11 ಬದಲಿಗೆ ನೇರವಾಗಿ 11 ಕೊಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರ 100 ಅರ್ಜಿಗಳು ಪಂಚಾಯತ್ ಎಲ್ಲ ಕಡೆ ಬಿದ್ದುಕೊಂಡು ಹೋಗಿದೆ. ಯಾರಿಗೂ ಕೂಡ ಒಂದು ಲೋನ್ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗಿದೆ. ಅಭಿವೃದ್ಧಿಯ ದೃಷ್ಟಿಕೋನದಿಂದ ನೋಡಿದಂತೆ ಕಾರ್ಕಳದ ನಗರದ ಪರಿಸ್ಥಿತಿಯನ್ನು ನೋಡಿ, ಕಳೆದ 2.25 ವರ್ಷಗಳಲ್ಲಿ ಯಾವುದೇ 1 ರೂಪಾಯಿ ಅನುದಾನ ಕೂಡ ಕಾರ್ಕಳಕ್ಕೆ ಬಂದಿಲ್ಲ. ನಾವು ಏನಾದರೂ ಶಂಕುಸ್ಥಾಪನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೂಡಲೇ ಹಾಕ್ತಾರೆ, ಅನುದಾನ ಬರಲಿಲ್ಲ ಅಂತ ಶಾಸಕರು ಹೇಳ್ತಾರೆ. ಅದು ಇವರು ಶಂಕುಸ್ಥಾಪನೆ ಹೇಗೆ ಮಾಡಿದ್ರು ಅಂತ ಹೇಳಿ ಕೆಲವೊಂದು ಕಾಂಗ್ರೆಸ್ಸಿನ ಮಿತ್ರರು ಹೇಳಿಕೊಂಡ್ರು. ಆ ಮಿತ್ರರಿಗೆ ನಾನು ಹೇಳ ಬಯಸುವುದು ಏನಂದ್ರೆ, ಯಾವುದೇ ಸರ್ಕಾರ ಇರಲಿ 2 ಕೋಟಿ ಹಣವನ್ನ ಶಾಸಕರ ಅನುದಾನ, ಶಾಸಕರ ನಿಧಿಯಾಗಿ ಅದು ಸರ್ಕಾರ ಕೊಡ್ಲೇಬೇಕು. ಅದು ಶಾಸನಬದ್ಧವಾದ ಶಾಸಕರಿರುವಂತಹ ಅಧಿಕಾರ. ಅದನ್ನು ಯಾವುದೇ ಸರ್ಕಾರ ಮೊಟಕುಗೊಳಿಸಲಿಕ್ಕೂ ಆಗುದಿಲ್ಲ, ಕಿತ್ತುಕೊಳ್ಳಿಕ್ಕೂ ಆಗುದಿಲ್ಲ. ಆ ನಿಟ್ಟಿನಲ್ಲಿ ಶಾಸಕರ ಅನುದಾನದಲ್ಲಿ ಆಗುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶಾಸಕರು ಇರುವಂತಹ ಎಲ್ಲ ಪಂಚಾಯತ್ ಶಾಲೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ವಿನಿಯೋಗವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ 1 ರೂಪಾಯಿ ಅನುದಾನವನ್ನು ಕೂಡ ಕಳೆದ 2.25 ವರ್ಷಗಳಲ್ಲಿ ಕೂಡ ಸರ್ಕಾರ ನೀಡಲಿಲ್ಲ. ಆ ಕಾರಣಗಳಿಂದ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಕುಂಠಿತಗೊಂಡಿದೆ. ಈಗಾಗಲೇ ನಾವು ಬಜೆಟ್ ನಲ್ಲಿ ನೀವು ನೋಡಿರ್ಬಹುದು, ಬಜೆಟ್ ನಲ್ಲಿ ಕೇವಲ ಒಂದು ವರ್ಗವನ್ನ ತುಷ್ಟೀಕರಣಗೊಳಿಸಬೇಕು, ಒಂದು ಸಮುದಾಯವನ್ನ ಮೆಚ್ಚಿಸಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ಎಲ್ಲ ಸವಲತ್ತುಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಈ ರಾಜ್ಯ ಇಷ್ಟರವರೆಗೆ ಕಂಡು ಕೇಳದಂತಹ ಕೆಟ್ಟ ಇದು ಬಜೆಟ್ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನ ಪಡೆದುಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ರಾಜ್ಯ ಸರ್ಕಾರಕ್ಕೆ ಆಗಿದೆ. ಈ ಸಾಲವನ್ನು ಹೇಗೆ ಮರುಪಾವತಿಸಬೇಕು ಎನ್ನುವಂತಹ ದೃಷ್ಟಿಕೋನ ಸರ್ಕಾರಕ್ಕೆ ಇಲ್ಲ. ನಾಳೆ ಈ ಬಜೆಟ್ ಅನುಷ್ಠಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಹೊರೆಗಳು, ಅದು ತೆರಿಗೆ ರೂಪದಲ್ಲಿರ್ಬೋದು, ಸುಂಕದ ರೂಪದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಬೆಲೆ ಏರಿಕೆಯನ್ನು ಮಾಡುವಂತಹ ಪ್ರಮೇಯ ಖಂಡಿತವಾಗಿ ಕೂಡ ನಿರ್ಮಾಣ ಆಗ್ತದೆ. ಇಷ್ಟೊಂದು ರೀತಿಯ ದೊಡ್ಡ ಪ್ರಮಾಣದ ಸಾಲದ ಮೊರೆ ಹೋದಂತಹ ಸರ್ಕಾರ ಯಾವ ರೀತಿ ಆಳ್ವಿಕೆಯನ್ನು ಕೊಡಬಹುದು, ಈ ನಿಟ್ಟಿನಲ್ಲಿ ಕೂಡ ನಾವು ಜನರಿಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ಬೇಕು ಎನ್ನುವಂತ ದೃಷ್ಟಿಕೋನ ಇದೆ. ಅದೇ ರೀತಿ ಈಗೆಲ್ಲರಿಗೂ ಕೂಡ ನಮಗೆ BPL ಕಾರ್ಡ್ ಅನಿವಾರ್ಯ. ಯಾಕಂದ್ರೆ ಒಂದು
ಯಾರಿಗೆ ಒಬ್ಬರು ಚಿಕಿತ್ಸೆ ಬೇಕಂತ ಸಂದರ್ಭದಲ್ಲಿ ಅಥವಾ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಪಡಿಬೇಕಾದಂತಹ ಸಂದರ್ಭದಲ್ಲಿ BPL ಕಾರ್ಡ್ನ ಅವಶ್ಯಕತೆ ಇದೆ. ಈ BPL ಕಾರ್ಡ್ಗಳನ್ನ ಕೊಡುವ ಬದಲು ಸಾರಾಸಗಟವಾಗಿ 100 BPL ಕಾರ್ಡ್ಗಳನ್ನ ಕಾರ್ಕಳದಲ್ಲಿ ರದ್ದುಗೊಳಿಸಿದ್ದಾರೆ. ಆ ರದ್ದುಗೊಳಿಸುವಂತ ಸಂದರ್ಭದಲ್ಲಿ ಸರಿಯಾದ ಸಮರ್ಪಕವಾದ ವಿವರಣೆಯನ್ನ ಕೂಡ ನೋಡಲಿಲ್ಲ. ಇದಕ್ಕಾಗಿ ಕೂಡ ಯಾವ ಕಾರಣಕ್ಕಾಗಿ ನೀವು BPL ಕಾರ್ಡ್ ರದ್ದುಪಡಿಸಿದ್ದೀರಿ, BPL ಕಾರ್ಡ್ ಅನ್ನು ರದ್ದುಪಡಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗೆ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀರಾ, ಇದರ ಬಗ್ಗೆ ಕೂಡ ಜನರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಅವರಿಗೆ ಪ್ರತಿಭಟನೆಯನ್ನು ಮಾಡಬೇಕೆನ್ನುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ಈಗಾಗಲೇ ನಮ್ಮ ನವೀನ್ ದಾಸ್ ತುಂಬಾ ಕಡೆ ಉಲ್ಲೇಖವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಮರಳಿನ ಸಮಸ್ಯೆ ಆಗಿರ್ಬೋದು, ಕೆಂಪು ಕಲ್ಲಿನ ಸಮಸ್ಯೆ ಆಗಿರ್ಬೋದು, ಇತ್ತೀಚೆಗೆ ನಮ್ಮ ಶಾಸಕರು ಅಲ್ಲಲ್ಲಿ ಗೊಳಿಕೊಂಡು ಬರ್ತಾ ಇದ್ರೆ ಮಣ್ಣಿನ ಮೇಲೆ ಕೂಡ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡದ ಹಾಗೆ ನಿರ್ಬಂಧಗಳನ್ನು ಹೇರುವಂತಹ ಪ್ರಕ್ರಿಯೆಗಳು ಇಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ, ದಕ್ಷಿಣ ಜಿಲ್ಲೆಯಾದ್ಯಂತ ಮಾಡಿಕೊಂಡು ಬರ್ತಾ ಇದೆ. ಈ ರೀತಿ ಎಲ್ಲಾ ನಿರ್ಬಂಧಗಳನ್ನು ಹೇರಿದ ಕಾರಣ ಇಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಕಾರ್ಯಗಳು ಆಗ್ತಾ ಇಲ್ಲ. ಕಟ್ಟಡ ನಿರ್ಮಾಣ ಕಾರ್ಯಗಳು ಆಗದೇ ಇರುವಂತಹ ಸಂದರ್ಭದಲ್ಲಿ ಅದನ್ನೇ ನಂಬಿಕೊಂಡಿರುವಂತಹ ಸಾವಿರಾರು ಕುಟುಂಬಗಳು ಕೂಡ ಬೀದಿ ಪಾಲಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲವೇನು ಕಾನೂನಾತ್ಮಕ ಪ್ರಕ್ರಿಯೆಗಳುಂಟು ಅದನ್ನು ಸರಳೀಕರಣಗೊಳಿಸಬೇಕು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ಮಾಡಿಕೊಳ್ಳಬೇಕನ್ನುವಂಥ ದೃಷ್ಟಿಕೋನದಿಂದ ನಾವು 14ನೇ ತಾರೀಕು ಎಲ್ಲ ಪಂಚಾಯತ್ ಮುಖ್ಯ ಕೇಂದ್ರಗಳಲ್ಲಿ, ಅದೇ ರೀತಿ ನಗರದ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಪತ್ರಕರ್ತ ಮಿತ್ರಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು. ರಾಜ್ಯ ಸರ್ಕಾರ ಏನು ತಪ್ಪು ದಾರಿಗೆ ಹೋಗ್ತಾ ಇದೆಯಾ ಅದನ್ನು ಸರಿಪಡಿಸುವಂತ ಅವಕಾಶ ನಿಮಗೂ ಸಹ ಇದೆ. ನಮ್ಗೆ ವಿಪಕ್ಷವಾಗಿ ನಮ್ಗೆ ಯಾವ ರೀತಿಯ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ತಾ ಇದ್ದೇವೆ, ಆ ಜವಾಬ್ದಾರಿಯೊಟ್ಟಿಗೆ ನೀವು ಕೂಡ ಒಂದು ಒಳ್ಳೆಯ ಪ್ರಜೆಯಾಗಿ ಸತ್ಪ್ರಜೆಯಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ನೀಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಸಾರ್ಥಕವಾಗ್ತದೆ ಎನ್ನುವಂತ ಆಶಯವನ್ನು ಹೊಂದಿದ್ದೇವೆ. ಎಲ್ಲರೂ ಕೂಡ ನಾಡ್ದು 14ನೇ ತಾರೀಕಿನ ಪ್ರತಿಭಟನೆಯಲ್ಲಿ ತಮ್ಮ ಸಹಕಾರವನ್ನು ಕೂಡ ನಾವು ಕಾರ್ಕಳ ಬಿಜೆಪಿ ವತಿಯಿಂದ ಕೊಡ್ತಾ ಇದ್ದೇವೆ. ಎಲ್ಲ ಗ್ರಾಮಶಃ ಮಾಡುವಂತಹ ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ಕಾರ್ಕಳ ಮಂಡಲದ ಅಧ್ಯಕ್ಷ ನವೀನ್ ನಾಯ್ಕ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ನಾವು ನಡೆಸಲಿಕ್ಕೆ ಇದ್ದೇವೆ.